ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ಎಲ್ಲ ದಿವಸನೂ ಭಾನುವಾರ ಆಗಿರೋದಿಲ್ಲ. ಅದೇ ಥರ ಇವತ್ತು ನನಗೆ ನಾರ್ಮಲ್ ದಿನ ಆಗಿರಲಿಲ್ಲ. ಇಟ್ ವಾಸ್ ಎ ನಾರ್ಮಲ್ ಡೇ, ಬಟ್ ಸಮ್ ಪಾಯಿಂಟಲ್ಲಿ ನನಗೆ ತುಂಬಾ ನೆಗೆಟಿವ್ ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ. ನನಗೆ ಮೈಗ್ರೇನ್ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 13 ಇಯರ್ಸ್ ಆಗ್ತಾ ಬಂತು. ಆ್ಯಂಡ್ ಸೈನಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಒಂದು 6 ವರ್ಷ ಆಗ್ತಾ ಬಂತು. ಸುಮಾರು ಕಡೆ ಡಾಕ್ಟರ್ಸ್ಗೆ ತೋರಿಸಿ ಬೇಸತ್ತೋಗಿ ನಾನು ಸುಮ್ಮನೆ ಆಗಿದ್ದೆ. ಆದರೆ ಈ ಸರ್ತಿ ಅಟ್ ಎನಿ ಕಾಸ್ಟ್ ನಾನು MRI ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಹಾಸ್ಪಿಟಲ್ ರೀಚ್ ಆಗಿ ಯಾವಾಗ ನನಗೆ ಸ್ಕ್ಯಾನರಲ್ಲಿ ಮಲಗಿಸ್ಬಿಟ್ಟು ಸ್ಕ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ 20 ನಿಮಿಷ ಕಂಡ್ರು. ಆ 20 ನಿಮಿಷ ನನಗೆ 20 ಲೋಕ ಕಣ್ಮುಂದೆ ಪಾಸ್ ಆಯಿತು. ನನಗೆ ಗೊತ್ತಿಲ್ಲ ಯಾಕೆ ಆ ಥರ ಅನ್ನಿಸ್ತು ಅಂತ. ಫುಲ್ ನೆಗೆಟಿವ್ ಥಾಟ್ಸ್ ತುಂಬೋಗಿತ್ತು ನನ್ನ ತಲೆಯಲ್ಲಿ. ನನಗೆ ಗೊತ್ತು ನೀವು ಅಂದ್ಕೊಳ್ತಿರ್ತೀರ MRIಗೋಸ್ಕರ ಯಾಕೆ ನೀವು ಈ ಥರ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ. ಬಟ್ ನಾನು ಈ 14-15 ವರ್ಷ ಏನು ಸಫರ್ ಮಾಡಿದ್ದೀನಿ, ಮೇ ಬಿ ಅದರ ರಿಫ್ಲೆಕ್ಷನ್ ಈ ಥರ ಆಯಿತು ಅಂತ ಅನಿಸುತ್ತೆ. ನೀವು ನಂಬಲ್ಲ, ಈ 14 ವರ್ಷದಿಂದ ನಾನು ಎಷ್ಟು ಸಫರ್ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಸಿಲಿಗೆ ತಲೆನೋವು, ಸೌಂಡಿಗೆ ತಲೆನೋವು, ಗಾಳಿಗೆ ತಲೆನೋವು, ಲೇಟಾಗಿ ಎದ್ರೆ ತಲೆನೋವು, ಕುಂತ್ರೆ ತಲೆನೋವು, ನಿಂತ್ರೆ ತಲೆನೋವು, ಜೊತೆಗೆ ರನ್ನಿಂಗ್ ನೋಸ್ ಬೇರೆ 6 ಇಯರ್ಸಿಂದ ಎವ್ರಿ ಸೆಕೆಂಡ್ ಬ್ಲೋ ಮಾಡ್ತಿರ್ಬೇಕು. ಅದ್ರ ಜೊತೆಗೆ ಕ್ಯೂ ಬೇರೆ ಬರುತ್ತೆ. ಇದು ಯಾವ ಥರ ಸಿಮ್ಟಮ್ಸ್ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ನನ್ನ ದುಶ್ಮನ್ಗೂ ಕೂಡ ಈ ಥರ ಆಗೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸಿಕ್ಕಾವಟ್ಟೆ ಕಷ್ಟ ಕಂಡ್ರೋ ಯಪ್ಪ ಅಂತ ಅನಿಸುತ್ತೆ ನನಗೆ. ಸೊ MRI ಆಗಿದೆ. ನನ್ನ ನೆಕ್ಸ್ಟ್ ಕನ್ಸಲ್ಟೇಷನ್ಗೆ ಹೋಗಿ ಬಂದಮೇಲೆ ನಾನು ನಿಮಗೆ ನನ್ನ ಕಂಡೀಷನ್ ಏನು ಅಂತ ತಿಳಿಸ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.